10 ತಾಲೂಕು ಎಲ್ಲೆಲ್ಲಿದೆ ನಿಮ್ಮದು, ಆಯಿತಾ? ಒಂದು 50 ಜನಕ್ಕೆ ಗೌರವ ಮಾಡೋದಕ್ಕೆ ಕರೆಸಿ. ಅರ್ಥ ಆಯ್ತಾ? ಮಿನಿಮಮ್ 50 ಜನ ಬಂದರೆ ಅವ್ರ ಜೊತೆಗೆ ಇವ್ರನ್ನೆಲ್ಲ ಕರ್ಕೊಂಬರ್ತಾರೆ. ಒಂದು 100 ಜನ ಅವರೇ ಬರ್ತಾರೆ. ಅದಾದಮೇಲೆ ಉಳಿದ ಇವ್ರನ್ನ 20ನೇ ತಾರೀಕು ರೇಷ್ಮೆ, ಅರಣ್ಯ ಇಲಾಖೆ, ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗಗಳ ಕಲ್ಯಾಣ ಸಮಗ್ರ ಚಿಂತನಾ ಸಮಾವೇಶ ಅಂತ ಇದೆ. ಈಗ ಇವೆಲ್ಲ ಯಾವ ಥರ? ರೇಷ್ಮೆ ವರ್ಕ್ಶಾಪ್. ಓಕೆ, ಎಷ್ಟು ಜನ ಬರ್ತಾರೆ ವರ್ಕ್ಶಾಪ್ಗೆ? ಉಸ್ತುವಾರಿ ಸಚಿವರು ಸರ್ಗೂ ಕೂಡ ಇದನ್ನು ಗಮನಕ್ಕೆ ತಂದ ಮೇಲೆ ಈ ವರ್ಷ ಎಲ್ಲ 2 ಕಾರ್ಯಕ್ರಮಗಳು ಕೂಡ ಅದೇ ರೀತಿ ಲಾಸ್ಟ್ ವೀಕ್ ನಡೆದಂಥ ನಮ್ಮ ಸಿದ್ಧಗಂಗಾ ಮಠದ ಅದು ಕೂಡ ಗಮನಕ್ಕೆ ತಂದಿದ್ವಿ. ಸೊ 2 ಕಡೆಯಲ್ಲೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಸರ್ಕಾರದ ಯೋಜನೆಗಳು, ಅನೇಕ ಯೋಜನೆಗಳು ಈಗ ತಮಗೆಲ್ಲ ಗೊತ್ತಿದೆ. ನಾನು ಹೊಸ್ದಾಗಿ ಏನು ಹೇಳೋದು ಬೇಕಾಗಿಲ್ಲ, ನನಗಿಂತ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಈಗ ನೀವೆಲ್ಲ. ಪ್ರೋಗ್ರಾಮ್ಸ್ ಮಾಡಿ ಸರ್ಕಾರದ ಯೋಜನೆಗಳು ಹೇಗಿದ್ದಾವೆ, ಹೇಗೆ ನಾವು ಜನಸಾಮಾನ್ಯರಿಗೆ ಅರಿವು ಮೂಡಿಸೋವಂಥ ಕೆಲಸ ಮಾಡಬೇಕು, ಇವೆಲ್ಲ ತಾವು ಮಾಡ್ತಾ ಬರ್ತಾ ಇದ್ದೀರಾ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಮೀಟಿಂಗು ಸುಮ್ಮನೆ ಏನೋ ಕ್ಯಾಶುವಲಾಗಿ ಬಂದ್ವಿ, ನಾವು ಏನೋ ಒಂದಷ್ಟು ಯೋಜನೆಗಳನ್ನ ನಮ್ಮದೇನಿದೆ ಅವತ್ತು ತರ್ತೀವಿ, ತೊಗೊಂಡೋಗ್ತೀವಿ ಅನ್ನೋದಲ್ಲ. ಭಾಳ ಮೌಲ್ಯಯುತವಾಗಿ ಯಾವುದೇ ನಾವು ವಸ್ತು ಪ್ರದರ್ಶನ ಮಾಡಿದ್ರೂ ಕೂಡ ಅದು ಅಷ್ಟೇ ಪ್ರೊಫೆಷ್ನಲ್ಲಾಗಿರಬೇಕು. ದಟ್ ಈಸ್ ವಾಟ್ ಆಸ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಜಿಲ್ಲಾ ಪಂಚಾಯತ್ ಆ್ಯಂಡ್ ಲೈನ್ ಡಿಪಾರ್ಟ್ಮೆಂಟ್ ಐ ಎಕ್ಸ್ಪೆಕ್ಟ್. ಆಗ್ಬೋದಾ? ಸೊ ಸುಮ್ಮನೆ ಶಾಮಿಯಾನ ಥರ ಹಾಕ್ಕೊಂಡು ನೋಡಿದೆ ನಾನು ಲಾಸ್ಟ್ ಟೈಮ್ ಬಟ್ಟೆ ಶಾಮಿಯಾನ ಹಾಕಿದ್ವಿ, ಕೆಲವು ಕಡೆ ಜನ ಇದ್ದರು, ಕೆಲವು ಕಡೆ ಇರಲಿಲ್ಲ. ಆ ಥರ ಬೇಡ. ಇದು ಒಂದು ಸಬ್ ಡಿವಿಷನ್ ಮಟ್ಟದ, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗೋದ್ರಿಂದ ಇಲ್ಲೂ ಕೂಡ ಅಷ್ಟೇ ಆಸಕ್ತಿ ತಗೊಂಡು ಎಲ್ಲ ಇಲಾಖೆಗಳು ಏನೇನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಗಳಿಗೆ ಪೂರಕವಾಗಿ ಇಲಾಖೆ ಅನುದಾನಗಳನ್ನ ಬಳಸಬೇಕು. IEC ಆ್ಯಕ್ಟಿವಿಟಿಗಳಿಗಿರೋವಂಥ ಅನುದಾನ ಬಳಸ್ಕೊಳ್ಬೇಕು. ಜೊತೆಗೆ ನಮ್ಮ ಸ್ಥಳೀಯ ಆಡಳಿತ, ಅದು EO ಅವರಿರಲಿ ಅಥವಾ ನಮ್ಮ ಗ್ರಾಮ ಪಂಚಾಯತಿ ಇರಲಿ, ಎಲ್ಲರಿಗೂ ಫೆಸಿಲಿಟೇಟ್ ಮಾಡಿಕೊಡೋವಂಥ ಕೆಲಸ ಮಠದವರ ಸಹಯೋಗದಿಂದ, ತಮ್ಮಣ್ಣವರು ಕೂಡ ಇದ್ದಾರೆ, ಮಠದ ಸಹಯೋಗದಿಂದ ಎಲ್ಲರಿಗೂ ಕೂಡ ಕೋಆರ್ಡಿನೇಟ್ ಮಾಡಿ ಏನೇನು ಸ್ಥಳಾವಕಾಶಗಳು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋವಂಥ ಕೆಲಸ ಒಂದು ಮಾಡಬೇಕು. ಈ ಜಿಲ್ಲಾ ಪಂಚಾಯತ್ ಹಾಗೂ ಎಲ್ಲ ಇಲಾಖೆಗಳ ಪರವಾಗಿ 2 ಮಹಾಸಂಸ್ಥಾನಗಳಲ್ಲಿ ನಾವು ವಸ್ತು ಪ್ರದರ್ಶನಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊನ್ನೆ ತಾನೇ ಸಿದ್ಧಗಂಗಾ ಮಠದ್ದು ಮಾಡಿದ್ದೀವಿ. ಇವತ್ತು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಶಿರಾ, ನಾವು ಇಲ್ಲಿ ಇವತ್ತು ಮೀಟಿಂಗ್ ಮಾಡ್ತಾಯಿದ್ವಿ. 2 ಕಾರ್ಯಕ್ರಮಗಳು ಕೂಡ ನಮಗೆ ಅಷ್ಟೇ ಮುಖ್ಯ. ಎಲ್ಲಿ ಸರ್ಕಾರದ ಇಂಟರ್ವೆನ್ಷನ್ ಇರುತ್ತೆ, ಎಲ್ಲಿ ಸರ್ಕಾರ ಇನ್ವಾಲ್ವ್ ಆಗಿ ಸರ್ಕಾರದ ಯೋಜನೆಗಳು ಹಾಗೂ ನಮ್ಮ ಪ್ರಗತಿ ಇವನ್ನೆಲ್ಲ ನಾವು ಪ್ರದರ್ಶನ ಮಾಡ್ತೇವೆ ಮತ್ತು ಇರುವ ಯೋಜನೆಗಳ ಬಗ್ಗೆ ಜನಕ್ಕೆ ಪರಿಚಯ ಮಾಡಿಸ್ತೇವೆ, ಅವೆಲ್ಲವನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ಕಳೆದ ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದರೆ ಕಳೆದ ವರ್ಷ ಸ್ವಲ್ಪ ನಿಧಾನವಾಗಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಕಳೆದ ವರ್ಷ ಯಾವ ಥರ ಆಯಿತು ಅಂತೇಳಿ ನಾನು ನೋಡಿದ ಮೇಲೆ ಒಂದು ರೀತಿ ನೈಜವಾಗಿ ಅಷ್ಟು ಪ್ರೊಫೆಷ್ನಲ್ಲಾಗಿ ಇಲ್ಲದ ರೀತಿಯಲ್ಲಿ ನಾವು ಉತ್ಸವವನ್ನು ಎಸ್ಪೆಷಲಿ ಇಲ್ಲಿ ಮಾಡ್ತಾ ಬರ್ತಾ